ಇವತ್ತೊಂದು ಸ್ಪೆಷಲ್ಲಾಗಿ ಒಂದು ಹೋಮ್ ಮೇಡ್ ಸೋಪು ತುಂಬಾ ಸುಲಭವಾಗಿ ಮತ್ತು ತುಂಬ ಕೆಮಿಕಲ್ ಲೆಸ್ ಸೋಪ್. ಇದು ತುಂಬಾ ಚೆನ್ನಾಗಿರುವಂಥ ಗ್ಲೋಯಿಂಗ್ ಕೊಡುವಂಥ ಸೋಪು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೀಟ್ರೂಟು, ಆಲೂಗೆಡ್ಡೆ, ಕ್ಯಾರೆಟ್ ತಗೊಂಡಿದ್ದೀನಿ. 3 ಪದಾರ್ಥ ಸೇರಿಸಿ ಮಾಡುವಂಥ ಸೋಪು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ, ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ದು ಬೀಟ್ರೂಟ್ ಸಿಪ್ಪೆ ಎಲ್ಲ ಮೇಲ್ಭಾಗದ ಸಿಪ್ಪೆ ಎಲ್ಲ ತೆಗಿಬೇಕು. ಚೆನ್ನಾಗೆಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಮಣ್ಣುಗಳಿರುತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಒಂದು ಸರಿ ತೊಳೆದ್ಬಿಡ್ಬೇಕು. ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡೋರು ಹಾಕೋಬೋದು, ಅದು ತುರಿದಾರ ಹಾಕೋಬೋದು. ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕೂಡ ತುರಿದಾರ ಹಾಕೊಳ್ಳಿ, ಬೇಗ ಕೆಲಸ ಆಗೋ ರೀತಿ ಮಾಡ್ಕೋಬೋದು. ಇಲ್ಲ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀಟ್ರೂಟ್ನ ನಾನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ. ಹಾಗೆಯೇ ನಾನು ಇವತ್ತು ದೋಸೆಗೆ ಅಂತ ನೆನೆಸಿಟ್ಟಿದ್ದೆ ಅಕ್ಕಿ. ನೀವು ಸ್ಕಿಪ್ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅಕ್ಕಿ ಹಾಕೋತಾಯಿದ್ದೀನಿ. ಅಕ್ಕಿಯಿಂದನೂ ಕೂಡ ತುಂಬಾ ಗ್ಲೋಯಿಂಗ್ ಸಿಗುತ್ತೆ ಅಲ್ವಾ. ಮತ್ತು ಉದ್ದಿನಬೇಳೆ ಕೂಡ ಹಾಕೋತಾಯಿದ್ದೀನಿ. ತುಂಬಾ ಅದು ವೈಟ್ನಿಂಗ್ ಮಾಡುತ್ತೆ ಫ್ರೆಂಡ್ಸ್. ಹೀಗೆ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಮಿಕ್ಸಿಯಲ್ಲಿ ರುಬ್ಬಾದ್ಮೇಲೆ ಹಾಲು ಹಾಕೋಬೋದು. ಹಾಲು ಬದಲು ಬೇರೆ ನೀವು ಅಲೋವೆರಾ ಜೆಲ್ಲು ಅಥವಾ ಬೇರೆ ಏನಾದರೂ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಹಾಲು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಎಲ್ಲ ರೀತಿಯ ಸೋಪ್ ಕೂಡ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನೆಲ್ ಚೆಕ್ ಮಾಡಿ ನೋಡಿ. ಈಗ ಎಲ್ಲ ರುಬ್ಬಾದ್ಮೇಲೆ ಈ ರೀತಿ ಒಂದು ಟೀ ಇದರಲ್ಲಿ ಸೋಸ್ಕೋಬೇಕು. ಅಂದರೆ ಮೇಲ್ಭಾಗ ಏನಿರುತ್ತೆ ಅದನ್ನೆಲ್ಲ ನಾವು ಸೋಸಿ ಸ್ವಲ್ಪ ರಸ ಮಾತ್ರ ನಾವು ಸೋಪ್ಗೆ ಅಂತ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿರಬೇಕು ಫ್ರೆಂಡ್ಸ್. ಈ ಥರ ಲಿಕ್ವಿಡ್ ಆಗಿರಬೇಕು. ಈಗ ನಾನು ನೀರನ್ನ ಕಾಯೋಕ್ಕಿಟ್ಟು ಈಗ ಸೋಪ್ ಬೇಸ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೋಪ್ ಬೇಸ್ ಸಿಕ್ಕಲಿಲ್ಲ ಅಂದರೆ ನೀವು ಪಿಯರ್ ಸೋಪ್ ಬರುತ್ತಲ್ಲ, ಆ ಪಿಯರ್ ಸೊಪ್ಪು ಒಂದು ತಗೊಂಡು ಅದನ್ನು ಕೂಡ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೋದು. ಅಥವಾ ನೀವು ಯಾವ ಥರ ಬೇಕಾದ್ರೆ ಬೇಗ ಕರಗಬೇಕು ಅಷ್ಟೇ ಆ ರೀತಿ ಕಟ್ ಮಾಡ್ಕೊಂಡು, ಇಲ್ಲಿ ನಾನು ಕಾಲು ಭಾಗ ತಗೊಂಡಿದ್ದೀನಿ. ಇಷ್ಟೇ ಇದರ ಇನ್ನು ಸ್ವಲ್ಪ ಸೇರಿಸ್ಕೋಬೇಕು. ಒಂದು ಕಾಲು ಭಾಗನೇ ಎತ್ಕೊಬಿಡಿ, ಕಾಲು ಭಾಗನೇ ಹಾಕೋಬೇಕು. ಕಾಲು ಭಾಗ ಸೇರಿಸ್ಕೊಂಡ್ರೆ 3 ಸೋಪ್ ಆಗುತ್ತೆ. ಅಂದರೆ ಸ್ವಲ್ಪ ಆಗೋಷ್ಟು ಆಗುತ್ತೆ. ಈ ರೀತಿ ಎಲ್ಲ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನಾನು ಏನು ನೀರಿಟ್ಟಿದ್ದೀನ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾವು ಇಲ್ಲಿ ಸೋಪ್ ಬೇಸ್ನ ಕರಗಿಸ್ಕೋಬೇಕು. ಈ ರೀತಿ ನೋಡಿ, ಇಟ್ಟಿದ ತಕ್ಷಣ ಈ ಥರ ಕರಗಿದೆ. ಈ ರೀತಿ ಕರಗಬೇಕು. ಎಲ್ಲ ಸೋಪ್ ಬೇಸ್ ಎಲ್ಲ ಕರಗಾದ್ಮೇಲೆ ನಾವು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಲ್ಲ, ಬೀಟ್ರೂಟು, ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ನಾವು ಡಬಲ್ ಬಾಯ್ಲಿಂಗಲ್ಲೇ ಮಾಡ್ತಾ ಇರಬೇಕು. ಆಗ ನಮಗೆ ಒಂದು ಕನ್ಸಿಸ್ಟೆಂಟಿ ಅಂದರೆ ಒಂದು ಮಂದ ರೀತಿ ಆಗುತ್ತೆ. ಆ ರೀತಿ ಆಗಬೇಕು. ಹಾಗಾದ್ರೇ ಅದು ರೆಡಿಯಾಗಿದೆ, ಸೋಪ್ಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಆಗಬೇಕು. ತುಂಬಾ ಸುಲಭವಾಗಿ ಸೋಪ್ ಮಾಡ್ಕೋಬೋದು. ಮತ್ತು ಸ್ಕಿನ್ನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಡಾರ್ಕ್ ಸರ್ಕಲ್ಲು ಮತ್ತು ಪಿಂಪಲ್ಸು, ಪಿಗ್ಮೆಂಟೇಷನ್ನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸೋಪು. ನೀವು ಕೂಡ ಟ್ರೈ ಮಾಡಿ. ಈಗ ನಾವು ಏನು ಸೋಸಿಟ್ಟಿದ್ವಲ್ಲ ಮೇಲ್ಭಾಗ, ಅದನ್ನು ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಇದು ಪ್ಯಾಕ್ ರೀತಿ ಕೂಡ ರೆಡಿ ಮಾಡ್ಕೋಬೋದು. ಪ್ಯಾಕು ಇದನ್ನು ಪ್ಯಾಕಾಗಿ ನೀವು ಒಂದು ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದು ನೋಡಿ, ಎಷ್ಟು ಚೆನ್ನಾಗಿ ಪಿಂಕಿಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಆಲೂಗೆಡ್ಡೆ ಇರೋದ್ರಿಂದ ಮತ್ತು ಬೀಟ್ರೂಟು, ಕ್ಯಾರೆಟ್ ಎಲ್ಲನೂ ತರಕಾರಿ ಐಟಮ್ ಇರೋದ್ರಿಂದ ಅದು ಮುಖ ಎಷ್ಟು ಬೀಟ್ರೂಟ್ ಪಿಂಕಿಸ್ ಆಗಿರುತ್ತೆ, ಆಲೂಗೆಡ್ಡೆ ವೈಟು, ನಮ್ಮ ಸ್ಕಿನ್ನನ್ನು ಯಾವ ರೀತಿ ಕ್ಲೀನ್ ಮಾಡಿಕೊಡುತ್ತೆ ಎಲ್ಲನೂ ತೋರಿಸುತ್ತೆ ಫ್ರೆಂಡ್ಸ್. ಎಷ್ಟು ನೀಟಾಗಿ ಆಗಿರುತ್ತೆ ನೋಡಿ, ನೀವೇ ಟ್ರೈ ಮಾಡಿ ನೋಡಿ. ಚೆನ್ನಾಗಿರುತ್ತೆ. ಈ ರೀತಿ ಎರಡೂ ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಈಗ ನಾವು ಸೋಪ್ ರೆಡಿಯಾಗಿದೆ, ನೋಡೋಣ ಬನ್ನಿ. ಎಲ್ಲನೂ ಸೋಪೆಲ್ಲ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಈಗ ಸೋಪ್ ಮೋಲ್ಡ್ಗೆ, ಅಥವಾ ನೀವು ಸೋಪ್ ಮೋಲ್ಡ್ ಇಲ್ಲ ಅನ್ನೋರು ಕೂಡ ಒಂದು ಬೌಲ್ಗಳಿರುತ್ತಲ್ಲ, ಜಾಮೂನು ಕಪ್ಸ್ಗಳಿರುತ್ತಲ್ಲ ಅದಕ್ಕಾರು ಹಾಕೋಬೋದು, ಅಥವಾ ಪ್ಲಾಸ್ಟಿಕ್ ಕಪ್ಸ್ಗಳಿರುತ್ತಲ್ಲ ಅದಕ್ಕೆ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ತುಂಬಾ ಸುಲಭವಾಗಿ ಸೋಪನ್ನ ಮನೆಯಲ್ಲೇ ಮಾಡ್ಕೋಬೋದು. ಅದು ಕೆಮಿಕಲ್ ಇಲ್ಲದೇ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಈ ಸೋಪ್ ಎಲ್ಲ ಥರ ಸೋಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನಾನು ಸೋಪ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಸೋಪ್ ಮೋಲ್ಡ್ಗೆ ಹಾಕ್ಬಿಟ್ಟು ಒಂದು 20 ನಿಮಿಷ ಬಿಟ್ಟರೆ ಸಾಕು, ಅದು ಸೆಟ್ ಆಗುತ್ತೆ.
ಅಂದರೆ ಫ್ರೀಝಲ್ಲಿ ಏನೂ ಇಡೋಂಗಿಲ್ಲ, ನೀವು ಈಚೆನೇ ಇಡ್ಬೋದು. 20 ನಿಮಿಷದಲ್ಲಿ ನಿಮಗೆ ಸೋಪ್ ರೆಡಿ ಆಗುತ್ತೆ. ತುಂಬಾ ಸುಲಭ ಅಲ್ವಾ? ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ನಾನಿಲ್ಲಿ 3 ಸೋಪ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 3 ಎಷ್ಟಾಗುತ್ತೋ ಅಷ್ಟಕ್ಕೆ 3 ಸೋಪಾಗಿ ರೆಡಿ ಮಾಡಿ ನೋಡಿ. 20 ನಿಮಿಷ ಆದಮೇಲೆ ಈ ರೀತಿ ಸೋಪ್ ಸೆಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆಯಲ್ವಾ? ನಾನು ಏನೂ ಬಳಸಿಲ್ಲ, ನೀವೇ ನೋಡಿದ್ದೀರಾ ವಿಡಿಯೋದಲ್ಲಿ, ಏನೂ ಬಳಸಿಲ್ಲ, ಅಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್. ನೀವು ಕೂಡ ತುಂಬಾ ಚೆನ್ನಾಗಿ ಸುಲಭವಾಗಿ ಮಾಡ್ಬೋದು. ನೀವು ಕೆಮಿಕಲ್ ರಹಿತ ಸೋಪ್ ಇದು. ತುಂಬಾ ಮುಖಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾವುದೋ ಸೋಪ್ ಹಾಕಿ ಫೇಸ್ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಸೋಪನ್ನ ಮನೆಯಲ್ಲೇ ಮಾಡಿ ಫೇಸ್ಗೆ ಹಾಕಿ ನೋಡಿ, ಅಥವಾ ಸ್ನಾನಕ್ಕೂ ಕೂಡ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಯಾವುದೇ ಥರ ಕೆಮಿಕಲ್ ಇರಲ್ಲ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.